ಗೊತ್ತಾ? ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ಎಲ್ಲ ಒಳ್ಳೆ ಇಚ್ಛೆಗಳನ್ನ ಮಹಾರಾಜರ ಆದಷ್ಟು ಜಲ್ದಿ ಪೂರ್ಣ ಮಾಡತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡ್ರೆ, ಇವತ್ತು ನಾನು ನಿಮ್ಮ ಜೊತೆ ಒಂದು ಅದ್ಭುತವಾದ ಸೇವೆಯನ್ನು ತೊಗೊಂಬಂದನು. ಈ ಸೇವೆಯಿಂದ ನಮ್ಮ ಜೀವನದಾಗ ಏನೇನು ಪ್ರಚಿತಿ ಆಗ್ತಾವೆ, ಏನೇನು ಬದಲಾವಣೆಗಳು ಆಗ್ತಾವೆ ಅನ್ನೋದು ಮೊದಲನೇದಾಗಿ ಹೇಳ್ತೇನೆ ನೋಡ್ರಿ. ನಮ್ಮ ಜೀವನದಾಗ ನಮ್ಮ ಮನ್ಯಾಗ ನಾವು ಎಷ್ಟೇ ಜನ ಬಂದರೂ ನಮ್ಮ ಮನ್ಯಾಗ ಅವ್ರಿಗೆ ಊಟಕ್ಕೆ ಹಾಕುವಂಥ ಒಂದು ಸಾಮರ್ಥ್ಯ ಇರಬೇಕು. ಎಷ್ಟೇ ವ್ಯಕ್ತಿಗಳು ಬಂದರೂ ಕೂಡ ನಮ್ಗೆ ಅವರಿಂದ ಒಂದು ಉಪವಾಸ ಹೊಟ್ಟೆಲಿ ಕಳಿಸ್ಬಾರ್ದು ಅನ್ನೋದು ನಮ್ಮ ಹಿಂದೂ ಧರ್ಮದ ಅಥವಾ ನಮ್ಮ ಭಾರತದಾಗ ಎಲ್ಲರೂ ನಾವು ಅನುಸರಣೆ ಮಾಡ್ತಿರ್ತೇವೆ. ಹಾಗಾಗಿ ಅಷ್ಟು ಶಕ್ತಿಯನ್ನು ನಮ್ಗೆ ಎಲ್ಲರಿಗೂ ಕೂಡ ದೇವ್ರಿಗೆ ಕೊಡ್ಲತ್ತ ಪ್ರತಿನಿತ್ಯ ನಾವು ಬೆಳ್ಕೊತಿರ್ತೇವೆ. ಆ ನಂತರ ಇನ್ನು ನಮ್ಮ ಪ್ರತಿ ವರ್ಷಕ್ಕೆ ನಮ್ದು ಕೆಲವೊಂದು ನಾವು ಕನಸುಗಳನ್ನ ಕಾಣ್ತಿರ್ತೇವೆ. ಈ ಕನಸು ನಮ್ಮ ಈ ವರ್ಷನ ಇದನ್ನು ತಗೋಬೇಕು, ಈ ವರ್ಷನ ಅಂದ್ರೆ ಮನಿ ಕಟ್ಟಬೇಕು, ಈ ವರ್ಷನಿಂದ ಹೊಸ ಗಾಡಿ ತಗೋಬೇಕು, ಇಲ್ಲ ಈ ವರ್ಷ ನನ್ನ ಜಾಬ್ದಾಗ ಪ್ರಮೋಷನ್, ಹೀಗೆ ಪ್ರತಿದಿನ ಪ್ರತಿ ವರ್ಷ ಹೊಸ ಹೊಸ ಕನಸುಗಳನ್ನ ಕಟ್ಕೋತ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇರ್ತೇವೆ. ಆ ಎಲ್ಲ ಕನಸುಗಳು ನನಸಾಗಬೇಕಾದ್ರೆ ನಮ್ಗೆ ಅದೃಷ್ಟ, ಒಂದು ದೈವ ಶಕ್ತಿ ಅನ್ನೋದು ನಮ್ಮ ಜೊತೆ ಇರಬೇಕು. ಆ ಶಕ್ತಿನ ಇವತ್ತು ನಾನು ನಿಮ್ಮ ಜೊತೆ ಪರಿಚಯ ಮಾಡ್ಕೋನು. ಅಂದರೆ ಸ್ವಾಮಿ ಮಹಾರಾಜರಂದ್ರೆ ಒಂದು ದೈವ ಶಕ್ತಿ. ಸ್ವಾಮಿ ಮಹಾರಾಜರಂದ್ರೆ ಬ್ರಹ್ಮಾಂಡದ ನಾಯಕ. ಅವ್ರು ನಮ್ಮ ಜೊತೆ ಇರುವಾಗ ನಮ್ಗೆ ಯಾವತ್ತಿಗೂ ಯಾರ ಮುಂದೆ ಕೈ ಚಾಚುವಂಥ ಅವಕಾಶ ಸ್ವಾಮಿ ಮಹಾರಾಜರು ಕೊಡಲ್ಲ. ನಮ್ಮನ್ನ ಎಷ್ಟೇ ನಾವು ಕೆಳಗಿದ್ರು ಅವ್ರು ನಮ್ಮನ್ನು ಮ್ಯಾಲೆ ಹಿಡಿದು ಎತ್ತರನ್ನು ನಂಬಿಕೆ ನನಗೈತಿ. ನೀವೆಲ್ಲರೂ ಕೂಡ ಅದೇ ರೀತಿ ಸೇವೆಯನ್ನು ಮಾಡಿರಿ. ನನಗಿಂತ ಹೆಚ್ಚು ಸ್ವಾಮಿ ಮಹಾರಾಜರು ನಿಮ್ಗೆ ಪ್ರಚಿತಿಯನ್ನು ಇರಲಿ, ನಿಮ್ಗೆ ಒಳ್ಳೇದು ಮಾಡಲಿ ಅನ್ನೋದ. ಇವತ್ತು ಸತ್ಯನಾರಾಯಣ ಪೂಜೆ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋರು. ಸತ್ಯನಾರಾಯಣ ಪೂಜೆ ಯಾಕೆ ಮಾಡ್ಬೇಕಪ್ಪ ನೋಡ್ರಿ. ನಾವು ಮನ್ಯಾಗ ಎಲ್ಲರೂ ನಮ್ಮ ಮನ್ಯಾಗ ಇರುವ ಪ್ರತಿಯೊಬ್ಬರು ಸದಸ್ಯರು ನಾವು ದುಡಿತಿರ್ತೇವೆ. ಮಂತ್ಲಿ ಇಷ್ಟು ಇನ್ಕಮ್ ಅಂತ ನಮ್ಗೆ ಬರ್ತೈತೆ. ಆದ್ರೆ ಆ ಇನ್ಕಮ್ ಎಲ್ಲಿ ಹೊಂಟಿತ್ತು ಅನ್ನೋದು ನಮ್ಗೆ ಗೊತ್ತಾಗೋಲ್ಲ. ಸೇವಿಂಗ್ಸ್ ಇಲ್ಲ, ಏನೋ ಒಂದು ಹೊಸದೇನು ಕಾರ ಇಲ್ಲ. ಮಕ್ಕಳ ಎಜುಕೇಷನ್ಗೂ ಕೂಡ ನಾವು ಎಲ್ಲರೂ ಎಲ್ಲೂ ಅಲ್ಲೇದಿಲ್ಲದ ತಡೆ ಜೋಡಿಸಿ ಅಲ್ಲಿ ಇಲ್ಲಿ ಸಾಲ ತೆಗೆದ ಅಥವಾ ಅಲ್ಲಿ ಇಲ್ಲಿ ಲೋನ್ ತೊಗೊಂಡು ನಾವು ಮಕ್ಕಳ ಎಜುಕೇಷನ್ ಕೊಡ್ಕೋದೆವು. ಹೈಯರ್ ಎಜುಕೇಷನ್ ಆಗಲಿ ಏನೇ ಆಗಲಿ, ನಮ್ಮ ಮನ್ಯಾಗ ಏನೇ ಒಂದು ಹೊಸದು ಮಾಡಬೇಕಾದ್ರೂ ನಾವು ಒಂದನ್ನು ನಮ್ಮ ಆಸೆನ ಬದಿಗಿಟ್ಟ ಒಂದೊಂದು ಸೈಡ್ ನಾವು ಅದು ಮಾಡಬೇಕು. ಇಲ್ಲ ನಾನು ಎರಡೂ ಮಾಡ್ತೇನೆ ಅನ್ನೋ ಸಾಮರ್ಥ್ಯನ ನನದಕ್ಕಿಲ್ಲ ಅನ್ನೋ ಪರಿಸ್ಥಿತಿ ನಮಗಿಲ್ಲ. ನೋಡ್ತಿರ್ತೇವೆ ಎಷ್ಟೋ ಸಲ ನಾವು. ಕೆಲವೊಂದು ಸಲ ನಾವು ಇಷ್ಟಪಟ್ಟಂಥ ವಸ್ತುಗಳನ್ನ ತಗೋಕ್ಸಕಟ್ಟು ನಮ್ಗೆ ಆಗೋಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಆ ರೀತಿ ಇಲ್ಲ ಅಂತೇಳಿ ನಾವು ದೋಚ್ಕೊಡ್ತಿರ್ತೇವೆ. ಅದೆಲ್ಲ ಸುಧಾರಣೆ ಆಗಬೇಕು. ಧನಧಾನ್ಯದಾಗ ಅಭಿವೃದ್ಧಿ ಆಗಬೇಕು. ಮನ್ಯಾಗಿರುವಂಥ ಸಂಪತ್ತು ಇನ್ನಷ್ಟು ಹೆಚ್ಚಾಗಬೇಕು. ನಮ್ಮ ಜೊತೆ ಅಂದರೆ ಸ್ಥಿರ ಲಕ್ಷ್ಮಿ ಇವೇನು ಗಾಡಿ ಬಂಗ್ಲಾ ಇದೆಲ್ಲ ಒಂದು ರೀತಿ ಮೆಟೀರಿಯಲಿಸ್ಟಿಕ್ ಅಂದರೆ ಇದು ನಮ್ಮ ಮಾನವಿ ಜೀವನಕ್ಕೆ ಅವಶ್ಯಕತೆ ಏತಿದೆ ಈಗಿನ ಒಂದು ಜಮಾನದಾಗ. ಆದರೂ ನಾವು ಎಲ್ಲರೂ ಅದನ್ನ ಪಡಿಕೋಸ್ಕರ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಿರ್ತೇವೆ. ಜಾಬ್ ಪ್ರಮೋಷನ್ ಆಗಲಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಹಾಗಾಗಿ ಇವತ್ತು ಈ ಸತ್ಯನಾರಾಯಣ ಪೂಜಾದಿಂದ ಏನಾಗ್ತೈತಿ ಒಂದು ಹೇಳ್ತಾರೆ. ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಮನ್ಯಾಗ ಯಾವತ್ತೂ ಕೂಡ ಆಹಾರದಾಗ ಹಣದಾಗ ಕೊರತೆ ಆಗೋಲ್ಲ. ಇದು ನಾನು ನಿಮ್ಗೆ ಹೇಳ್ಕೊಡ್ದೆ 100% ಗ್ಯಾರಂಟಿ. ಯಾಕಂದ್ರೆ ನನಗೆ ಈ ಥರ ಅನುಭವಗಳು ಬಂದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ನಮ್ಮನೆಗೆ ಎಷ್ಟೇ ವ್ಯಕ್ತಿಗಳು ಬರಲಿ ಏನೇ ಬರಲಿ ಅವ್ರಿಗೆ ಊಟ ಹಾಕುವಂಥ ಒಂದು ಸಾಮರ್ಥ್ಯ ನಮ್ಗೆ ಆ ದೇವ್ರು ಕೊಡ್ತಾ. ಅವ್ರನ್ನ ಖಾಲಿ ಕೈಯಲ್ಲಿ ಕಳಿಸುವಂಥ ಶಕ್ತಿ ನಮಗಿರಲ್ಲ. ಅವ್ರನ್ನ ನಗ್ನಗ್ತಾ ಯಾವುದೇ ವ್ಯಕ್ತಿ ಬರಲ್ಲ ಅದನ್ನು ನಗ್ನಗ್ತಾ ಅವ್ರನ್ನ ಕಳಿಸುವಂಥ ಒಂದು ಸಾಮರ್ಥ್ಯ ಅವ್ರು ಬೇಡ ಕೊಡುವಂಥ ಒಂದು ಶಕ್ತಿ ದೇವ್ರು ಕೊಡ್ತಾ. ಇನ್ನು ನಾವು ಹೊಸ ಕೆಲಸ ಮಾಡ್ಕೋದು ಅದಕ್ಕೆ ನಮ್ಗೇನು ಬೇಕಲ್ಲ ಅಷ್ಟು ಅನುಕೂಲಗಳನ್ನ ಸತ್ಯನಾರಾಯಣ ಪೂಜಾದಿಂದ ನಮ್ಗೆ ಆಗ್ತೈತಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಎಲ್ಲ ಜೀವನದ ಟರ್ನಿಂಗ್ ಪಾಯಿಂಟ್ ಈ ಸತ್ಯನಾರಾಯಣ ಪೂಜೆ ನಮ್ಮನ್ನು ಮಾಡ್ತೈತಿ. ಎಷ್ಟೇ ಏನೇ ಒಂದು ನಮ್ಮ ಸಮಸ್ಯೆ ಇರಲಿ, ಏನೇ ಒಂದು ನಾವು ಆರ್ಥಿಕ ಹಿಂದುಳಿದೆವು, ಏನೋ ಇಲ್ಲ ಸಾಲ ಐತಿ, ಅತಿಯಾದ ಸಾಲ ಐತಿ, ಅಲ್ಲಿ ಸಾಲ ತೊಗೊಂಡು ಇಲ್ಲಿ ತುಂಬ್ಕೋದೆವು, ಇಲ್ಲೇ ಸಾಲ ತೆಗೆದ ಅದೇ ಬಡ್ಡಿ ಕಟ್ಕೋದು, ಇದೆಲ್ಲ ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಿರಿ. ಯಾರ್ಯಾರು ವಿಡಿಯೋ ನೋಡ್ಕೋದಿರಲ್ಲ ಈ ಬರುವಂಥ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆಯನ್ನು ಸರಳ ರೀತಿಯಿಂದ ಮಾಡ್ರಿ. ಆಡಂಬರದಿಂದ ಮಾಡ್ತಿದ್ದಾನು ನಾವು ಈ ಸೇವೆಯನ್ನು ಮಾಡ್ತಾನೆ ಯಾರಿಗೂ ಹೇಳೋದು ಬೇಡ. ಮನ್ಯಾಗ ನಮ್ಗೆ ಅಷ್ಟೇ ಗುರ್ತಿರಲಿ, ನಾವು ಮನ್ಯಾಗ ಅಷ್ಟೇ ಮಾಡೋನು. ಯಾವ ರೀತಿ ಮಾಡಬೇಕು ಈ ನಿತ್ಯ ಸೇವೆ ಗ್ರಂಥ ಏನಿತ್ತಲ್ಲ ಇದ್ರಾಗ ಕೊಟ್ಟಿದ್ದಾರೆ ಸತ್ಯನಾರಾಯಣ ಪೂಜೆ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದ 164ನೇ ಪೇಜ್ದಾಗ ನಾನು ನಿಮ್ಗೆ ಓದಿ ಹೇಳ್ತೇನೆ. ಈಗ ಮೊದಲನೇದಾಗಿ ಇಲ್ಲಿ ನೋಡ್ರಿ, ಹುಣ್ಣಿಮೆ ದಿವಸದ ಸತ್ಯನಾರಾಯಣ ದೇವರ ಪೂಜೆ ಯಾವ ರೀತಿ ಕೊಟ್ಟಿದ್ದಾರೆ, ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇವರ ಅದನ್ನ ಓದಿ ಹೇಳ್ತೇನೆ. ಮೊದಲನೇದಾಗಿ ಪೂಜೆ ಸಾಹಿತ್ಯ. ಒಂದು ಚೌರಂಗದ ಮನೆ, ಚೌರಂಗದ ಸುತ್ತ ಮಾವಿನ ಟಂಗೆ ಹಚ್ಚಬೇಕು, ಅದರ ಮೇಲೆ ಬಿಳಿ ವಸ್ತ್ರವನ್ನು ಹಾಕಬೇಕು, ಅದರ ಮಧ್ಯಭಾಗದಲ್ಲಿ ಸ್ವಲ್ಪ ಗೋಧಿಯನ್ನು ಪಸರಿಸಬೇಕು, ಅದರ ಮೇಲೆ ಒಂದು ಕಲಶ, ಅದರಲ್ಲಿ ನೀರು ತುಂಬಿರಬೇಕು, ಅದರಲ್ಲಿ 5 ವೀಳ್ಯದೆಲೆ ಇಡಬೇಕು, ಅದರ ಮೇಲೆ ತಾಬಾನು
ಅಕ್ಕಿಯಿಂದ ತುಂಬಿ ಅದರಲ್ಲಿ ಬಾಲಕೃಷ್ಣನ ಮೂರ್ತಿಯನ್ನು ಇಡಬೇಕು. ಕಲಶದ ಮುಂದೆ ಚೌರಂಗದ ಮೇಲೆ 3 ಅಡಿಕೆ ತಿನ್ನುವ ಎಲೆ ಇಡಬೇಕು. ಮೊದಲನೆಯ ಅಡಿಕೆ ಗಣಪತಿಯದು, ಎರಡನೆಯದು ಕುಲದೇವತೆಗೆ, ಮೂರನೆಯದು ವರುಣ ದೇವತನಿಗೆ. ಈ ಪ್ರಕಾರ 3 ದೇವತೆಗಳ ಪಂಚೋಪಚಾರದಿಂದ ಪೂಜೆ ಮಾಡಬೇಕು. ಆನಂತರ ಬಾಲಕೃಷ್ಣನ ಮೂರ್ತಿಗೆ ಪಂಚೋಪಚಾರದಿಂದ ಪೂಜಿಸಿ ಯಥಾಶಕ್ತಿ ಗೋಧಿ ರವೆಯಿಂದ ಶಿರಾ ಪ್ರಸಾದವನ್ನು ಮಾಡಿ ಅದರ ನೈವೇದ್ಯ ತೋರಿಸಿ ಶ್ರೀ ಸತ್ಯನಾರಾಯಣ ದೇವರ ಗ್ರಂಥದ ವಾಚನ ಮಾಡಬೇಕು. ಗ್ರಂಥದ ವಾಚನ ನಂತರ ಅನ್ನದ ನೈವೇದ್ಯ ತೋರಿಸಿ ಆರತಿಯನ್ನು ಮಾಡಿ ಕುಟುಂಬದಲ್ಲಿ ಎಲ್ಲರಿಗೂ ಪ್ರಸಾದ ಹಂಚಬೇಕು. ಹೊರಗಿನ ಯಾರಿಗೂ ಪ್ರಸಾದ ಕೂಡ ಕೊಡಬಾರದು. ಪ್ರತಿ ಹುಣ್ಣಿಮೆ ಸಂಜೆ ಸಮಯ ಪ್ರದೋಷ ಕಾಲದಲ್ಲಿ ಮೇಲಿನಂತೆ ಶ್ರೀ ಸತ್ಯನಾರಾಯಣ ವ್ರತ ಆಚರಿಸಬೇಕು. ಇದರಿಂದ ಅಖಂಡ ಲಕ್ಷ್ಮಿ ಮನೆಯಲ್ಲಿ ವಾಸ ಮಾಡುತ್ತಾಳೆ. ಇಷ್ಟು ಸರಳ ಕೊಟ್ಟಿದ್ದಾರೆ ನೋಡ್ರಿ. ನಮ್ಮ ಮನ್ಯಾಗ ಅದನ್ನ ತಂದು ಮಾಡಬೇಕು, ಇದೇ ರೀತಿ ಆಡಂಬರ ಮಾಡ್ಬೇಕಂತಿಲ್ಲ. ಸರಳವಾಗಿ ಒಂದು ಮನೆ ತೊಗೋರಿ, ಅದ್ರ ಮ್ಯಾಗ ಹಳದಿ ಅಥವಾ ಬಿಳಿ ವಸ್ತ್ರವನ್ನು ಹಾಕ್ರಿ. ಮಾವಿನ ಟೊಂಗಿಗಳು ಎಲ್ಲ ಕಡೆ ಸಿಗ್ತಾವೆ. ಮಾವಿನ ಟಂಗಿ ಸುಗ್ದಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ. ನಾವು ಮಾವಿನ ಟಂಗಿ ಪ್ರತಿ ಸತ್ಯನಾರಾಯಣಕ್ಕೆ ಹಚ್ಚಲ್ಲ. ತಿನ್ನು ಎಲೆ 5 ರೂಪಾಯಿ ತರ್ತೇನೋ. ಪ್ರತಿ ತಿಂಗಳು ನಾವು ಯೂಸ್ ಮಾಡುವಂಥ ಒಂದ್ಸಲ ಅಡಿಕೆ ತಂದ್ರೆ ಅಂದ್ರೆ ನೀವು ಕಂಟಿನ್ಯೂ 1 ವರ್ಷ ಅದ ಅಡಿಕೆನ ಯೂಸ್ ಮಾಡ್ಬೋದು. ಈಗ ಬಾಲಕೃಷ್ಣನ ಮೂರ್ತಿ ನಮ್ಮ ಮನ್ಯಾಗಿಲ್ಲಕ್ಕ ಏನು ಮಾಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಅಡಿಕೆಯನ್ನು ತೊಗೊಂಡ ಬಾಲಕೃಷ್ಣನ ಮೂರ್ತಿ ಅಂತೇಳಿ ನೀವು ತಿಳ್ಕೊಂಡು ಅದನ್ನು ಅಡಿಕೆಯನ್ನು ಪೂಜೆ ಮಾಡಿರಿ. ಮೊದಲನೇದಾಗಿ ಒಂದು ಕಳಶ ತೊಗೋರಿ, ತಾಮ್ರದ ಮನೆ ಹಾಕ್ರಿ, ಅದ್ರ ಮ್ಯಾಗ ವಸ್ತ್ರ ಹಾಕಿ ಗೋಧಿ ಹಾಕಿರಿ, ಒಂದು ಬಕ್ಷೆ ಅಟ್ಟು ಗೋಧಿ ಹಾಕ್ರಿ. ಅದ್ರ ಮ್ಯಾಗ ಅರ್ಶಿನ ಕುಂಕುಮ ಹಚ್ಚಿ ಸ್ವಸ್ತಿಕ ಓಂ ನಿಮ್ಗೆ ಯಾವ್ದು ಶುಭ ಚಿಹ್ನೆಗಳು ಬರ್ತಾವೆ ಅದನ್ನು ಶುಭ ಚಿಹ್ನೆ ತೆಗೀರಿ. ಆ ನಂತರ ಅದ್ರ ಮ್ಯಾಗ ಕಳಶ ಸ್ಥಾಪನೆ ಮಾಡಿರಿ. ಅದ್ರ ಮ್ಯಾಗ ಒಂದು ಪ್ಲೇಟ್ ಹಾಕ್ರಿ ತಾಮ್ರದ, ನಿಮ್ಗೆ ಯಥಾಶಕ್ತಿ, ನಾ ಇದಂತ ಹೇಳಲ್ಲ, ಯಥಾಶಕ್ತಿ ತಾಮ್ರದ ಹಾಕ್ರಿ ಪ್ಲೇಟದ. ಅದ್ರ ಮ್ಯಾಗ ಒಂದು ಬಟ್ಲ ಅಕ್ಕಿ ಹಾಕಿ ಅದ್ರಾಗ ಬಾಲಕೃಷ್ಣನ ಮೂರ್ತಿ ಸ್ಥಾಪನೆ ಮಾಡೋದೈತಿ. ಸತ್ಯನಾರಾಯಣ ಫೋಟೋ ಐತಂದ್ರೆ ಫೋಟೋ ಇಡ್ರಿ. ನಿಮ್ಮ ಮನ್ಯಾಗ ಯಾವ ಹೂವು ಅವೈಲೇಬಲ್ ಇರುತ್ತೆ ಆ ಹೂವನ್ನ ಏರಿಸ್ರಿ. ಮುಂದೆ 2 ಅಂತ 3 ಎಲೆಯನ್ನು ಹಚ್ಚಬೇಕು. ಒಂದು ಗಣಪತಿದ, ಒಂದು ಕುಲದೇವತೆದ, ಒಂದು ವರುಣ ದೇವತೆ. ಸರಳವಾಗಿ ಅಭಿಷೇಕ ಆಗ್ಬೇಕಂತ ಏನೂ ಇಲ್ಲ. ಕುಂಕುಮ ಅರಿಶಿನ ಹೂವು ಏರ್ಸಿ ಅಕ್ಷತೆ ಏರ್ಸಿ ಧೂಪ ಹಚ್ಚ್ರಿ. ನೈವೇದ್ಯಕ್ಕೆ ಶಿರಾ ಗೋಧಿ ಶಿರಾ ಏನು ಮಾಡ್ತೀವಲ್ಲ ನಾವು ಅದನ್ನು ಪ್ರಸಾದ ಮಾಡಿಟ್ರಿ. ನೀವು ಸತ್ಯನಾರಾಯಣ ಕತೆ ಇದು ನೋಡ್ರಿ, ಸತ್ಯನಾರಾಯಣ ವೃತ್ತ ಕತೆ ಇದನ್ನು ಓದ್ಬೇಕು. ಇದ್ರ 5 ಅಧ್ಯಾಯ ಇದಾವೆ. ಇದನ್ನು ಇಷ್ಟ ಓದ್ಬೇಕು. ಸಾಯಂಕಾಲ 5 ಗಂಟೆ 5:30 ಇಂದ 7 ಗಂಟೆಗೆ ನೀವು ಈ ಸೇವೆಯನ್ನು ಮಾಡೋದೈತಿ. ಅತ್ಯಂತ ಪ್ರಭಾವ ಸೇವೆ ಐತಿ. ಏನು ನಮ್ಮ ಜೀವನದಾಗಿರುವಂಥ ಆರ್ಥಿಕ ಅಡಚಣೆಗಳು ಅದನ್ನೆಲ್ಲ ದೂರ ಮಾಡಿ ಜೀವನದಾಗ ಸುಖ ಸಮೃದ್ಧಿಯನ್ನು ತರ್ತೈತಿ. ಸಮೃದ್ಧಿ ಸಂಪತ್ತನ್ನು ತರ್ತೈತಿ. ನಾ ಸತ್ಯನಾರಾಯಣ ಪೂಜೆ 2023 ಸ್ಟಾರ್ಟ್ ಮಾಡ್ತೇನೆ. ನಾನು ಯಾವಾಗ ಸಮರ್ಥ ಹುಟ್ಟು 9 ತಿಂಗಳದ ಅವಾಗಿಂದ ಸತ್ಯನಾರಾಯಣ ನೋಡ್ರಿ ನಮ್ಗೆ ಮಾಡೋ ಇಚ್ಛೆ ಐತಂದ್ರೆ ದೇವ್ರು ಕೂಡ ನಮ್ಗೆ ಮಾಡುವಂಥ ಅನುಕೂಲ ಮಾಡಿ ಕೊಡ್ತಾನೆ. ಯಾಕಂದ್ರೆ ಅವ್ನು ಸಣ್ಣವಿದ್ದ, ಅವು ಎಲ್ಲಿ ಎದ್ದಂದ್ರೆ ಅವ್ನು ಹಿಡ್ಕೊಂಡು ಓದೋದು ಬುಕ್ ಓದೋದಕ್ಕೆ ಒಂದು ನಾವು ಎಷ್ಟೇ ಫಾಸ್ಟ್ ಹೋದ್ರು ಒಂದು ಅರ್ಧ ತಾಸು 1 ತಾಸು ಹಿಡಿತೈತಿ. ಅವಾಗ ನಾವು ಬುಕ್ ಓದಕ್ಕೆ ಇನ್ನು ಪೂಜೆ ಎಲ್ಲ ರೆಡಿ ಮಾಡ್ಕೋತಾನೆ ಅಂದ್ರೆ ಅವ್ನು ಮಲ್ಕೊಂಡಂದ್ರೆ ನಾನು ಪೂಜೆ ಆದ ಕೂಡಲೇ ಹೇಳ್ತಿದ್ದ. ಇಷ್ಟು ನಮಗೆ ದೇವ್ರ ನಾವು ಮಾಡ್ತೇವೆ ಅಂದ್ರೆ ಇಚ್ಛಾಶಕ್ತಿ ಇತ್ತಂದ್ರೆ ದೇವರು ಸಹ ನಮ್ಗೆ ಸಹಾಯಕ್ಕೆ ಬರ್ತಾ. ಹಾಗಾಗಿ ಸತ್ಯನಾರಾಯಣ ಪೂಜೆ ಮಾಡಿರಿ. ಯಾರ್ಯಾರು ಮಹಿಳೆಯರು ನೋಡ್ಕೊಂಡ್ರೆ ನೀವು ಮನ್ಯಾಗ ಕೇಳ್ಕೊಂಡು ಈ ಹುಣ್ಣಿಮೆಯಿಂದ ಸತ್ಯನಾರಾಯಣ ಪೂಜೆ ಮಾಡಿರಿ. ಈ ಹುಣ್ಣಿಮೆ ಸತ್ಯನಾರಾಯಣ ಸೋಮವಾರ ದಿವಸ ಮಾಡೋದೈತಿ. ಅಂದ್ರೆ ಅದು ಹುಣ್ಣಿಮೆ ಹತ್ತಿರ್ಬೇಕು. ಈ ಹುಣ್ಣಿಮೆ 28 ತಾರೀಕು ರಾತ್ರಿ 3 ಗಂಟೆಗೆ, ಮಧ್ಯರಾತ್ರಿ 3 ಗಂಟೆಗೆ 6 ನಿಮಿಷಕ್ಕೆ ಹತ್ತೋದೈತಿ. ಸೋಮವಾರ 29 ತಾರೀಕು ಬೆಳಿಗ್ಗೆನ ಅಂದ್ರೆ ರಾತ್ರಿ, ಸೋಮವಾರ ದಿವಸ ರಾತ್ರಿ ಬೆಳಗ್ಗೆ 5:26 ಹುಣ್ಣಿಮೆ ಹೋಗೋದೈತಿ. ಹಾಗಾಗಿ ಈ ಸತ್ಯನಾರಾಯಣ ಪೂಜೆಯನ್ನು ನೀವು ಸೋಮವಾರ ಮಾಡಿರಿ, ರವಿವಾರ ಮಾಡಿರಿ, ನಿಮ್ಗೆ ಅನುಕೂಲ ಇದ್ದಂಗೆ ಮಾಡಿರಿ. ಒಟ್ಟು ಹುಣ್ಣಿಮೆ ನಾವು ಯಾವಾಗ ಆಚರಣೆ ಮಾಡ್ತೇವೆ ಆ ದಿನ ಸತ್ಯನಾರಾಯಣ ಪೂಜೆ ಮಾಡಿರಿ. ಪ್ರದೋಷ ಕಾಲದಾಗ ಸಾಯಂಕಾಲ ಮಾಡೋದೈತಿ. ಇಷ್ಟು ಸೇವೆ ಪ್ರಭಾವ ಐತ್ಲ. ಯಾರಿಗೆ ಸಾಲ ಆಗೈತಿ, ಎಲ್ಲಿ ಲೋನ್ ತೊಗೊಂಡೆವು, ನಮಗೆ ಸಾಲ ಅಕ್ಕ ಈ ಸಾಲದಿಂದ ಹೊರಗೆ ಬಂದ್ರೆ ಸಾಕಾಗೈತಿ. ನಾವು ದುಡ್ಡು ತಿಂತೇವೆ, ಆದರೆ ಈ ಸಾಲದಿಂದ ಹೊರಗೆ ಬಂದರೆ ಸಾಕಾಗೈತಿ. ಆರ್ಥಿಕವಾಗಿ ಹಿಂದುಳಿದೇವು ಅಕ್ಕ, ಎಲ್ಲ ಐತಿ. ಅದ್ರ ಕಡೆ ಏನೋ ಒಂದು ಮನ್ಯಾಗ ಮುಂದೆ ಹೋಗಕ್ಕಾಗತ್ತಿಲ್ಲ. ಮನ್ಯಾಗ ಯಾವಾಗ ನೋಡಿದಾಗ ಅನಾರೋಗ್ಯ ಸಮಸ್ಯೆ, ಕಿರಿಕಿರಿ, ಗಂಡ ಹೆಂಡತಿ ನಡುವೆ ಜಗಳ, ಇದಕ್ಕೆಲ್ಲ ರಾಮಬಾಣ ಉಪಾಯ. ಮನ್ಯಾಗ ಯಾವಾಗೂ ಒಂದು ರೀತಿ ಶಾಂತ ವಾತಾವರಣ, ಮನ್ಯಾಗ ಸಕಾರಾತ್ಮಕ ಊರ್ಜಾ, ನಾವೆಲ್ಲ ಮಾಡಿದಂಥ ಕೆಲಸಗಳ್ದಾಗ ನಮ್ಗೆ ಯಶಸ್ಸು ಬೇಕಂದ್ರೆ ಖಂಡಿತವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನೋಡ್ರಿ. ನೀವು ಒಂದು 5 ಸತ್ಯನಾರಾಯಣ ಪೂಜೆ ಮಾಡಿ ನೋಡ್ರಿ. 5 ಹುಣ್ಣಿಮೆದ ನೀವೇ ನನಗೆ ಕಮೆಂಟ್ ಹಾಕ್ತೀರಿ. ನೀವೇ ನಿಮ್ಮ ಜೀವನದಾಗ ಯಾವ ರೀತಿ ಬದಲಾವಣೆ ಆಗಿತ್ತು ಅನ್ನೋದು ನೀವೇ ನನಗೆ ಹೇಳ್ತೀರಿ. ನೀವೇ ಎಷ್ಟೋ ಜನಕ್ಕೆ ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಕೊಡ್ತೀರಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೇನೋ. ಮುಂದಿನ ಹೊಸ ವಿಡಿಯೋದಾಗ ಸ್ವಾಮಿ ಸೇವೆದಾಗ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.